ಖಾತಾ ಇದೆ, ಬಯಪ ಅಪ್ರೂವ್ಡ್ ಇದೆ, ರೇರಾ ಅಪ್ರೂವ್ಡ್ ಇದೆ, ಎಲ್ಲ ಅಪ್ರೂವಲ್ಸ್ ವಿತ್ ದ ಕನ್ಸ್ಟ್ರಕ್ಷನ್ NOC ಕೂಡ ಇಟ್ಕೊಂಡಿದ್ದೀವಿ. ಹಾಯ್ ಗೈಸ್, ಮತ್ತೊಮ್ಮೆ ಸ್ವಾಗತ ಅನ್ಲಾಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ತನ್ವೀರ್ ಹಾಗೂ ಧನುಷ್ ಜೊತೆ. ಸೊ ಒಂದು ಬ್ಯೂಟಿಫುಲ್ ಆಗಿರುವಂಥ ಲೇಔಟ್ ಅಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇರೋದು ಇವಾಗ ನಾನು. ಸೊ ನೋಡ್ತಾ ಇದ್ದೀರಾ, ಈ ಲೇಔಟ್ ಬಂದು ನಿಮಗೆ 100% ವಾಸ್ತು ಪ್ರಕಾರ ಮಾಡಿದ್ದಾರೆ. ಅದ್ರ ಜೊತೆಗೆ ಸೊ ಎಲ್ಲ ಲೇಔಟ್ಸ್ ಕೂಡ ನೀವು ನೋಡ್ತಾ ಇದ್ದೀರಾ ಅಂಡರ್ ಡೆವಲಪ್ಮೆಂಟ್ ಅಲ್ಲಿರುವಂಥ ಲೇಔಟ್ಸ್. ಬಟ್ ಈ ಲೇಔಟ್ ಆಗಿಲ್ಲ, ನಿಮಗೆ ಕಂಪ್ಲೀಟ್ ಆಗಿ 100% ಡೆವಲಪ್ಮೆಂಟ್ ಆಗಿರುವಂತ ಲೇಔಟ್ ಅಲ್ಲಿ ನಾವು ಇವಾಗ ನಿಂತ್ಕೊಂಡು ಮಾತಾಡ್ತಾ ಇರೋದು. ಬೆಂಗಳೂರು ಅಂತ ಸಿಟಿಯಲ್ಲಿ ನಿಮ್ಗೇನಾದ್ರು ಯುರೋಪಿಯನ್ ಫೀಲ್ ಆಗುವಂತ ವಿಲಾಸ್ ಏನಾದ್ರು ಬೇಕಾದ್ರೆ ಈ ಲೇಔಟ್ ಅಲ್ಲಿ ನಿಮ್ಗೆ ಯುರೋಪಿಯನ್ ತರ ವಿಲಾ ಕೂಡ ಬಿಲ್ಡ್ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತಾ ಹೋಗ್ತೀನಿ. ಹಾಗೆ 100% ಡೆವಲಪ್ಮೆಂಟ್ ಆಗಿರುವಂತ, ಸೊ ಒಳ್ಳೆ ಬ್ಯೂಟಿಫುಲ್ ಆಗಿರುವಂತ ಲಕ್ಸರಿ ಅಮ್ಯುನಿಟೀಸ್ ಜೊತೆಗೆ ಬ್ಯೂಟಿಫುಲ್ ಗಾರ್ಡನ್ ಜೊತೆಗೆ ಬರ್ತಾ ಇರುವಂತ ಲೇಔಟ್ ಅಲ್ಲಿ ನಾವು ಇವತ್ತು ನಿಂತ್ಕೊಂಡು ಮಾತಾಡ್ತಾ ಇರೋದು. ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ಇರ್ತಾರೆ ಜಗದೀಶ್ ಸರ್ ಅವರು. ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಜಗದೀಶ್ ಅಂತ. ಇವತ್ತು 7 Hills ಪ್ರಾಪರ್ಟೀಸ್ ಅವ್ರು ಮಾಡಿರುವಂಥ 7 Hills ಕೋರ್ಟ್ಯಾರ್ಡ್ ಅನ್ನೋ ಪ್ರಾಜೆಕ್ಟಲ್ಲಿ ಇದ್ದೀವಿ. ರಿಯಲ್ ಎಸ್ಟೇಟಲ್ಲಿ ನಾವು ಯಾಕೆ ಇನ್ವೆಸ್ಟ್ ಮಾಡಬೇಕು, ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಯಾವಾಗ ಇನ್ವೆಸ್ಟ್ ಮಾಡಬೇಕು ಅನ್ನೋದು 3 ಪಾಯಿಂಟ್ಸ್ ಆಗಿರುತ್ತೆ. ಸೊ ಅದರಲ್ಲಿ ಬಂದು ಹೇಳೋದಾದರೆ ಲೊಕೇಶನ್ ಇಸ್ ತುಂಬ ಇಂಪಾರ್ಟೆಂಟ್. ಸೊ ಲೊಕೇಶನ್ ಅಂತ ಹೇಳೋದಾದರೆ ಈ ಪ್ರಾಜೆಕ್ಟಲ್ಲಿ ಇದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಈಸ್ಟ್ ಗೇಟ್, ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಈಸ್ಟ್ ಗೇಟ್ಗೆ 1.5 ಕಿಲೋಮೀಟರ್ ಆಗುತ್ತೆ ನಮ್ಮ ಪ್ರಾಜೆಕ್ಟಿಂದ. ಹಾಗೆ 1/2 ಕಿಲೋಮೀಟ್ರ್ ಒಳಗಡೆ ಹೋದರೆ ನಿಮಗೆ ಮೆಟ್ರೋ ಸ್ಟೇಷನ್ ಸಿಗುತ್ತೆ. ಸೊ ನಿಯರ್ ಬೈ ಇಲ್ಲಿ ಅಟ್ಯಾಚ್ ಅಂದರೆ 900 ಮೀಟ್ರಲ್ಲಿ IT ಹಾರ್ಡ್ವೇರ್ ಆ್ಯಂಡ್ ಏರೋಸ್ಪೇಸ್ ಪಾರ್ಕ್, ಅಂದರೆ ಆಲ್ಮೋಸ್ಟು ನಿಮಗೆ 3700 ಏಕರ್ಸ್, ನಿಯರ್ಲಿ 4000 ಏಕರ್ಸ್ ನಿಮಗೆ IT ಹಾರ್ಡ್ವೇರ್ ಏರೋಸ್ಪೇಸ್ ಪಾರ್ಕ್ ಬರ್ತದೆ. ಸೊ ಅದರಲ್ಲಿ ಬೋಯಿಂಗ್ ಆಗಲಿ, ವಿಪ್ರೋ ಆಗಲಿ, ಹಾಗೆ TE ಟೆಕ್ನಾಲಜೀಸ್ ಆಗಲಿ, ಸೊ ಈ ಥರ ಸ್ಯಾಪ್ ಆಗಲಿ, ಹಾಗೆ ನಿಮಗೆ BCC ಅಕಾಡೆಮಿ ಕೂಡ ಆಲ್ರೆಡಿ ಈಗ ಬಂದಿದೆ ಇಲ್ಲಿ. ಸೊ ಹಂಗಾಗಿ ನೀವೇನು ಮಾಡಬೇಕು, ಇಲ್ಲಿ ನಿಯರ್ ಬೈ ಲೊಕೇಶನಲ್ಲಿ ಏನು ಬರ್ತಿದೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ತುಂಬ ಸ್ಕೂಲ್ಸ್ ಇರುತ್ತೆ ಮಕ್ಕಳಿಗೆ. ಬಾಳ್ವೆನ್ ಇಂಟರ್ನ್ಯಾಷನಲ್ ಮೇನ್ ಬ್ರಾಂಚ್ ಇಲ್ಲಿಂದ ಬೂದಿಗೆರೆಯಿಂದ 7 ಕಿಲೋಮೀಟ್ರಲ್ಲಿದೆ. ಹಾಗೆ ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಇದೆ, ಸ್ಟಾರ್ಲಿಂಗ್ ಸ್ಕೂಲ್ ಇದೆ, ತುಂಬ ಸ್ಕೂಲ್ಸ್ಗಳಿದೆ, ಕಾಲೇಜಸ್ ಇದೆ, ಆಕಾಶ್ ಮೆಡಿಕಲ್ ಕಾಲೇಜಸ್ ಇದೆ. ಸೊ ಇದು ಬಂದು ಬಿಫೋರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹಾಗೆ ಗ್ರೇಟರ್ ಬ್ಯಾಂಗ್ಳೂರ್ ಲಿಮಿಟ್ಸಲ್ಲಿ ಬರುವಂಥ ಪ್ರಾಜೆಕ್ಟ್ ಇದು. ಸೊ ಹಾಗೆ ಮೇಯ್ನ್ ಪ್ರಿಯಾರಿಟಿ ಯಾವತ್ತು ಡೆವಲಪ್ಮೆಂಟ್ಸ್ ಅಂತ ಬಂದಾಗ ಅಥವಾ ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ಲೊಕೇಶನ್ ತುಂಬ ಇಂಪಾರ್ಟೆಂಟ್ ಮ್ಯಾಟ್ರ್ ಆಗುತ್ತೆ. ಸೊ ಆ ಲೊಕೇಶನ್ ಮ್ಯಾಟ್ರ್ ಆಗೋದ್ರಿಂದ ನೀವು ಪ್ರಿಯಾರಿಟಿ ಲೊಕೇಶನನ್ನು ಚಾಯ್ಸ್ ಮಾಡೋದಿರುತ್ತಲ್ಲ ಇನ್ವೆಸ್ಟ್ಮೆಂಟಲ್ಲಿ, ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಈ ಲೊಕೇಶನ್ ನಿಮಗೆ ಫೀಸಿಬಲ್ ಅನಿಸುತ್ತೆ, ಖಂಡಿತ ನೀವು ಬಂದು ಎಕ್ಸ್ಪ್ಲೋರ್ ಮಾಡಿ ನೋಡಿ, ನಿಮಗೂ ಒಂದು ಐಡಿಯಾ ಬರುತ್ತೆ. ಈ 7 Hills ಕೋರ್ಟ್ಯಾರ್ಡ್ ಈ ಪ್ರಾಜೆಕ್ಟಲ್ಲಿ ನಿಮಗೆ 50% ನೀವು ನೋಡ್ತಾ ಇದ್ದೀರಾ ಓಪನ್ ಸ್ಪೇಸ್ ಇದೆ. ಅದರಲ್ಲೂ ಗ್ರೀನರಿಗೆ ತುಂಬ ನಾವು ಸ್ಪೇಸ್ ಕೊಟ್ಟಿದ್ದೀವಿ. ಯಾಕಂದರೆ ಇವಾಗ ಬ್ರೀತ್ ಮಾಡೋದೇ ಅದೇನಿಂದ. ಸೊ ಯಾವುದೇ ನಾವು ಡೆಕೋರೇಟಿವ್ ಅದು ಇದು ಅನ್ನೋದಕ್ಕಿಂತ ಗ್ರೀನರಿ ಇದೆಯಲ್ಲ, ಅದು ತುಂಬ ನಿಮಗೆ ಮಜಾ ಕೊಡುತ್ತೆ. ಹಾಗೆ ತುಂಬ ಹೆಲ್ತ್ ಕೂಡ ಒಳ್ಳೆಯದು. ಈ ಗ್ರೀನರಿ ಇಷ್ಟು ಗ್ರೀನಾಗಿರೋದಕ್ಕೆ ಕಾರಣ ನಮ್ಮಲ್ಲಿ ವಾಟರ್ ಸೋರ್ಸ್ ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ನಮಗೆ ನಾನು ರೆಡಿಲಿ ನಮಗೆ ಸಿಕ್ಕಿರುವಂಥ ಒಂದು 25 ವರ್ಷದಿಂದ ಹೋಗ್ತಾರಂಥ ಬೋರ್ವೆಲ್ಲಲ್ಲಿ ಒಳ್ಳೆ ಸ್ವೀಟ್ ವಾಟರ್ ಇದೆ. ಈಗ ನಾನು ನಿಮಗೆ ಕುಡಿದು ತೋರಿಸಿದೆ ಆ್ಯಕ್ಚುಲಿ ಆ ನೀರನ್ನು ಕೂಡ. ಸೊ ಇದಕ್ಕೆ ನಿಮ್ಮ ಆ್ಯಕ್ಚುಲಿ ಹೇಳಬೇಕಾದ್ರೆ ಅದನ್ನು ಕೂಡ ನಾವು ವಾಟರ್ ಟೆಸ್ಟಿಂಗ್ ಮಾಡಿದ್ದೀವಿ, ಸಾಯಿಲ್ ಟೆಸ್ಟಿಂಗ್ ಮಾಡಿದ್ದೀವಿ. ಸೊ ಹಾಗಾಗಿ ಈ ಪ್ರಾಜೆಕ್ಟ್ಸಲ್ಲಿ ಸೊ ನೀರಿಗಂತೂ ತೊಂದರೆ ಇಲ್ಲ ನಿಮಗೆ. ನೆಕ್ಸ್ಟ್ ಮಾತಾಡೋದಾದ್ರೆ ಡೆವಲಪ್ಮೆಂಟ್ಸ್ ಬಗ್ಗೆ, ಇದರಲ್ಲಿ ಗ್ರೀನರಿ ಆಲ್ಮೋಸ್ಟ್ 18,000 ನಿಮಗೆ ಫ್ಲವರ್ ಪ್ಲ್ಯಾಂಟ್ಸ್ ನೋಡ್ಬೋದು ಇಲ್ಲಿ. ಸೊ ಹಾಗೆ ತುಂಬ ಪ್ಲ್ಯಾಂಟ್ಸ್ಗಳಿದೆ ಇಲ್ಲಿ. ಪ್ರತಿಯೊಂದು ಸೈಟ್ಗೂ ನಿಮ್ಗೆ ಒಂದು ಟರ್ಮಿನೇಲಿಯಾ ಪ್ಲ್ಯಾಂಟ್ಸ್ ಆಗಲಿ, ಹಾಗೆ ನಿಮಗೆ ಸಂಪಿಗೆ ಗಿಡ ಪ್ರತಿಯೊಂದು ಸೈಟ್ ಕೂಡ ನಾವು ಕೊಟ್ಟಿದ್ದೀವಿ. ಅದು ನೀವು ನಿಜವಾಗ್ಲೂ ಬಂದು ನೋಡಿದ್ರೆ ಖಂಡಿತ, ಅದಕ್ಕೆ ನಾನು ಹೇಳೋದು, ಬಂದು ನೀವು ಎಕ್ಸ್ಪ್ಲೋರ್ ಮಾಡಿ, ಲೇಔಟ್ ಬಂದು ನೋಡಿದ್ರೆ ನಿಮ್ಗೆ ಇದು ಹೆಂಗೆ ಡೆವಲಪ್ಮೆಂಟ್ಸ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಹಾಗೆ ಮುಂದೆ ಬರೋದಾದರೆ ಈಗ ನಾವು ಮ್ಯಾನ್ ಹೋಲ್ ಮಾಡ್ತೀವಿ, ಅದರ ಡೆವಲಪ್ಮೆಂಟ್ಸ್ ಮಾಡ್ತೀವಲ್ಲ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಸು, ಅದೆಲ್ಲ ಈಚ್ ಇಂಡಿವಿಜುವಲ್ ಸೈಟ್ಸ್ಗೆ ಮ್ಯಾನ್ ಹೋಲ್ ಕೊಡುವಂಥದ್ದಾಗಲಿ, ಜೊತೆಗೆ ನಿಮಗೆ ಎಲೆಕ್ಟ್ರಿಸಿಟಿ ಆಗಲಿ, ನಿಮಗೆ ಪೈಪ್ಲೈನ್ಸ್ ಆಗಲಿ, ನಾವು ಯೂಸ್ ಮಾಡಿರೋ ಪೈಪ್ಸ್ ಎಲ್ಲ ಬಂದು 80 ಶೆಡ್ಯೂಲ್ ಪೈಪ್ಸ್, ಅಂದರೆ ಆಲ್ಮೋಸ್ಟ್ ನಿಮಗೆ 6-7 ಲೈನ್ಸ್ ಪೈಪ್ಲೈನ್ಸ್ ಬಂದಿದೆ. ಆ 6-7 ಪೈಪ್ಲೈನ್ಸ್ ಕೂಡ ನಮಗೆ ಸುಪ್ರೀಮ್ 80 ಶೆಡ್ಯೂಲ್ ಪೈಪ್ಸನ್ನು ಯೂಸ್ ಮಾಡಿದ್ದೀವಿ. ಆಲ್ಮೋಸ್ಟ್ 30-40 ಇಯರ್ಸ್ ನಿಮಗೆ ವಾರಂಟಿ ಇರುವಂಥ ಪೈಪ್. ಯಾಕಂದರೆ ಇದು ಮೇಂಟೆನೆನ್ಸ್ ಬರಬಾರ್ದು, ಇಷ್ಟು ಗ್ರೀನರಿ ಇಷ್ಟು ಒಳ್ಳೆ ಪ್ರಾಜೆಕ್ಟ್ಸಲ್ಲಿ ಬರಬಾರ್ದು ಅನ್ನೋ ಕಾರಣಕ್ಕೆ ಮಾಡಿದ್ದೀವಿ. ಸೊ ಜೊತೆಯಲ್ಲಿ ನಿಮಗೆ ರೋಡ್ ಮಾಡೋದಾಗಲಿ, ಜೊತೆಗೆ ನಿಮಗೆ ಇಲ್ಲಿ ಎಲೆಕ್ಟ್ರಿಸಿಟಿ ಅಂತ ಬಂದರೆ 100% ನಾವು 501 kV ಪವರ್ ಪರ್ಚೇಸ್ ಮಾಡಿದ್ದೀವಿ. ಈಚ್ ಇಂಡಿವಿಜುವಲ್ ಸೈಟ್ಸ್ಗೆ 5 kV ನಿಮಗೆ ಪವರ್ ಸಿಗುತ್ತೆ. ಸೊ ಹಾಗಾಗಿ ಜೊತೆಗೆ ನಿಮ್ಗೇನಾಗುತ್ತೆ, ಇಲ್ಲಿ ಪ್ರಾಪರ್ STP ಮಾಡಿದ್ದೀವಿ. ಯೂಶ್ವಲಿ STP ಅನ್ನೋದು ನೀವು ಅದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ವಾಟರ್ ಫೆಸಿಲಿಟೀಸ್ಗೆ ಬಂದು ನಿಮ್ಗೆ ಹೇಳೋದಾದರೆ ಹೈಡ್ರೋನಮೆಟಿಕ್ ಸಿಸ್ಟಮ್ ಆರ್ಕಿಟೆಕ್ಟ್ ಡಿಸೈನ್ಡ್, ನಾವು 1,30,000 KLD ಕೆಪಾಸಿಟಿ ಇರುವಂಥ ವಾಟರ್ ಟ್ಯಾಂಕ್ ಕೂಡ ನಾವಿಲ್ಲಿ ಇನ್ಫ್ರಾಸ್ಟ್ರಕ್ಚರ್ನ ಪ್ರೊವೈಡ್ ಮಾಡಿದ್ದೀವಿ. ಯಾಕೆ ಅಂದರೆ ನಿಮಗೆ ಪ್ರೆಷರೈಸ್ಡ್ ವಾಟರ್ ಇರಬೇಕು ಮನೆಗೆ. ಸೊ ಮತ್ತೆ ನೀವು ಅಪ್ಗ್ರೇಡ್ ಮಾಡೋ ವರ್ಷನ್ಸ್ಗೆ ಹೋಗಬಾರ್ದು ಅಂಥೇಳಿ ಮ್ಯಾಕ್ಸಿಮಮ್ ಡೆವಲಪ್ಮೆಂಟ್ಸಲ್ಲಿ ಬರೋದಾದರೆ
ಸೊ ವೆರಿ ಬ್ಯೂಟಿಫುಲಿ ಆರ್ಕಿಟೆಕ್ಟ್ ಡಿಸೈನ್ಡ್ ಪ್ರಾಜೆಕ್ಟ್ಸನ್ನು ನಾವಿಲ್ಲಿ ಎಕ್ಸಿಕ್ಯೂಟ್ ಮಾಡಿದ್ದೀವಿ. ದಯವಿಟ್ಟು ನೀವು ಒಂದ್ಸಲ ವಿಸಿಟ್ ಮಾಡಿದ್ರೆ ಡೆವಲಪ್ಮೆಂಟ್ ಪಾರ್ಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಾವು ಹೋಗ್ಬೇಕಾದ್ರೆ ಏನು ಮಾಡ್ತೀವಿ, ಬರೀ ಪ್ರೈಸ್ ಒಂದು ನೋಡ್ತೀವಿ, ಬೇರೆ ಏನನ್ನೂ ನೋಡಲ್ಲ. ಇಲ್ಲ ಅಪ್ರೂವಲ್ ಇದೆಯಾ ಅದು ನೋಡ್ತೀವಿ. ಡೆವಲಪ್ಮೆಂಟ್ ಪಾರ್ಟಲ್ಲಿ ಯಾವ ಪೈಪ್ ಯೂಸ್ ಮಾಡಿದ್ದೀವಿ, ಓಕೆ, ಅಂಡರ್ಗ್ರೌಂಡ್ ಕೇಬಲ್ ಯೂಸ್ ಮಾಡಿದ್ದೀವಿ, ಯಾವ್ದು ಅಂಡರ್ಗ್ರೌಂಡ್ ಕೇಬಲ್, ಸೊ ISI ಸ್ಟ್ಯಾಂಡರ್ಡ್ ಕೇಬಲ್ ಇದೆಯಾ ಇಲ್ವಾ, ಸೊ ಓವರ್ ಹೆಡ್ ಟ್ಯಾಂಕ್ ಅದು ಕರೆಕ್ಟಾಗಿದೆಯಾ ಇಲ್ವಾ, ವಾಟರ್ ಫೆಸಿಲಿಟೀಸ್ ಇದೆಯಾ ಇಲ್ವಾ. ಇವತ್ತು ನಾವು ತೊಗೊತೀವಿ ಮತ್ತೆ ಮಾರ್ತೀವಿ, ಮತ್ತು ಇನ್ನೊಬ್ರು ಯಾರೊಬ್ರು ಮನೆ ಕಟ್ತಾರಲ್ಲ ಅವಾಗ ಮತ್ತೆ ತೊಂದರೆ ಆಗಬಾರ್ದು ಅದು. ಸೊ ಹಾಗಾಗಿ ಪ್ರಾಪರಾಗಿ ಎಕ್ಸಿಕ್ಯೂಟ್ ಮಾಡಿರುವಂಥ ಪ್ರಾಜೆಕ್ಟ್ ಇದು 7 Hills ಕೋರ್ಟ್ಯಾರ್ಡ್. ದಯವಿಟ್ಟು ನೀವು ಒಂದ್ಸಲ ಬಂದು ಈ ಪ್ರಾಜೆಕ್ಟ್ ಎಕ್ಸ್ಪ್ಲೋರ್ ಮಾಡಿ. ಸೊ ದೆನ್ ಯು ಕ್ಯಾನ್ ಟೇಕ್ ಎ ಕಾಲ್. ಹಾಗೆ ಸ್ನೇಹಿತರೆ, ಈಗ 7 Hills ಕೋರ್ಟ್ಯಾರ್ಡ್ ಇದು ಲೀಗಲ್ ವಿತ್ ಬ್ಯಾಂಕ್ ಲೋನ್ ಫೆಸಿಲಿಟೀಸ್ ಹೇಗೆ ಸಿಗುತ್ತೆ, ಇದು ಬಯಪ್ಪ ಅಪ್ರೂವ್ಡ್ ಆಗಿದೆ, ರೇರಾ ಅಪ್ರೂವಲ್ಸ್ ಆಗಿದೆ, ಆಲ್ಮೋಸ್ಟ್ ನಿಮಗೆ 100% ಡೆವಲಪ್ಮೆಂಟ್ ಆಗಿದೆ, 100% ರಿಲೀಸ್ ಆರ್ಡರ್ NOCs ಎಲ್ಲ ಆಗಿದೆ. ಹಾಗಾಗಿ ನಿಮಗೆ GST ಅಪ್ಲಿಕೇಬಲ್ ಇಲ್ಲ. ಸೊ ಹಾಗಾಗಿ ನಿಮ್ಗೇನಾಗುತ್ತೆ, ಯು ಕ್ಯಾನ್ ಸೇವ್ ಮನಿ ಆಫ್ GST ಅಥವಾ ಕೆಲವು TDS ಅಮೌಂಟ್ಸನ್ನು ಕೂಡ ನೀವು ಸೇವ್ ಮಾಡ್ಬೋದು 100% ಡೆವಲಪ್ಮೆಂಟ್ ಆಗಿರೋದ್ರಿಂದ. ಜನ ನಾವೇನು ಮಾಡ್ತೀವಿ, ಓಕೆ ರೇರಾ ಅಪ್ರೂವ್ಡ್ ಆಗಿದ್ದರೂ ಕೂಡ ನಾವು ಒಂದು ಲೀಗಲಲ್ಲಿ ಒಂದು ಒಪಿನಿಯನ್ ತೊಗೊಬೇಕಾಗುತ್ತೆ, ತೊಗೊಳ್ಳಿ. ಜೊತೆಗೆ ಒಂದು ಸ್ವಲ್ಪ ಅಮೌಂಟ್ ಆದರೂ ನೀವು ಬ್ಯಾಂಕ್ ಲೋನ್ಗೆ ಹೋಗಿ, ಆವಾಗ ನಿಮ್ಮ ಪ್ರಾಪರ್ಟಿ ಸೇಫ್ ಆಗಿರುತ್ತೆ. ಜೊತೆಗೆ ನೀವು ರೀಸೇಲ್ ಮಾಡೋದು ಕೂಡ ಕಂಫರ್ಟ್ ಇರುತ್ತೆ, ನಿಮ್ಮ ಡಾಕ್ಯುಮೆಂಟ್ಸ್ ಕೂಡ ಸೇಫಾಗಿ ಬ್ಯಾಂಕಲ್ಲಿ ಇರುತ್ತೆ. ಹಾಗಂತ ಹೇಳಿ ಎಲ್ಲ ಮ್ಯಾಕ್ಸಿಮಮ್ ಎಲ್ಲ ಲೋನಲ್ಲಿ ತೊಗೊಂಡ್ಬಿಟ್ಟು ಬರೀ ಜೀವನ ಪೂರ್ತಿ ನಾವು ಬ್ಯಾಂಕ್ಗೆ EMI ಕಟ್ಟೋದು ಕೂಡ ಹೋಗಬಾರ್ದು. ಸೊ ಮ್ಯಾಕ್ಸ್ ಟು ಮ್ಯಾಕ್ಸ್ ವಿತಿನ್ 1 or 2 years ನೀವು ಅದನ್ನು ಕ್ಲೋಸ್ ಮಾಡ್ಕೊಳ್ಳೋದು ಒಳ್ಳೆಯದು. ಯಾಕಂದರೆ ಇಲ್ಲಾಂದರೆ ಬರೀ EMI ಹೋಗ್ತಾ ಇರುತ್ತೆ, ನಿಮ್ಮ ಪ್ರಿನ್ಸಿಪಲ್ ಅಮೌಂಟೇ ಕಡಿಮೆ ಆಗಲ್ಲ. ಸೊ ಹಾಗಾಗಿ ಕ್ಲೋಸ್ ಮಾಡ್ಕೋಬೋದು. ಈಗೇನು ಕ್ಲೋಸಿಂಗ್ ಚಾರ್ಜಸ್ ಯಾವುದೂ ಇಲ್ಲ, ಎಲ್ಲ ಬ್ಯಾಂಕಲ್ಲಿ ಕೂಡ ರಿಮೂವ್ ಮಾಡಿರೋದ್ರಿಂದ ಕ್ಲೋಸಿಂಗ್ ಚಾರ್ಜಸ್ ಇಲ್ಲ. ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳೋರಿಗೆ ಇದು ತುಂಬ ಒಳ್ಳೆ ಆಪ್ಷನ್. ಸೊ ಇಲ್ಲಿ ನಮ್ಮ ಪ್ರೊಫೈಲ್ ಯೂಸ್ ಆಗುತ್ತೆ, ಪ್ರೊಫೈಲ್ ಹಾಗೆ ನಮ್ಮ ಏಜ್ ಕೂಡ ಯೂಸ್ ಆಗುತ್ತೆ. ಈಗ ನೀವು 50 years ಕ್ರಾಸ್ ಆಗಿಬಿಟ್ರೆ ನಿಮ್ಗೆ 20 ವರ್ಷ ಬ್ಯಾಂಕ್ ಲೋನ್ ಕೊಡಲ್ಲ. ವೆನ್ ಯು ಆರ್ ಅಂಡರ್ 30, 35, 40 years ಇದ್ದಾಗ ನಿಮ್ಗೆ ಆರಾಮಾಗಿ 20 ವರ್ಷ ನಿಮಗೆ ಬ್ಯಾಂಕ್ ಲೋನ್ ಫೆಸಿಲಿಟಿ ಸಿಗೋದ್ರಿಂದ ಸೊ ಅದನ್ನು ನಾವು ತೊಗೊಳ್ಳೋದು, ಮಾರೋದು ಅಥವಾ ಕ್ಲೋಸ್ ಮಾಡೋವಂಥದ್ದು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅದು ನಾನು ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಈ ಡೆವಲಪ್ಮೆಂಟ್ಸಲ್ಲಿ ಈ ಅಪ್ರೂವಲ್ಸ್ ಆಗಲಿ, ಈ ಡಾಕ್ಯುಮೆಂಟೇಷನ್ಸ್ ಆಗಲಿ ತುಂಬ ಇಂಪಾರ್ಟೆಂಟ್. ಯಾವತ್ತು ನಿಮ್ಮ ಚಾಯ್ಸ್ ರೈಟ್ ಆಗಿದ್ದರೆ, ಒಳ್ಳೆ ಪ್ರಾಜೆಕ್ಟ್ ಆಗಿದ್ದರೆ ನಿಮಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ರಿಯಲ್ ಎಸ್ಟೇಟಲ್ಲಿ. ಇಲ್ಲ ಅಂದರೆ ನೀವು ಹೇಳ್ತೀರಾ ಬ್ಯಾಡ್ ಎಕ್ಸ್ಪೀರಿಯನ್ಸ್, ಖಂಡಿತ ಅಲ್ವಾ. ಆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಬಾರ್ದು ಅಂದರೆ ನೀವು ಒಳ್ಳೆ ಅಪ್ರೂವ್ಡ್ ಇರುವಂಥ ಪ್ರಾಜೆಕ್ಟು, ರೇರಾ ಅಪ್ರೂವ್ಡ್ ಇರುವಂಥದ್ದಾಗಲಿ, ವಿತ್ ಆಲ್ ದ ಫೆಸಿಲಿಟೀಸ್ ಇರುವಂಥದ್ದು, ಡೆವಲಪ್ಮೆಂಟ್ ಇರುವಂಥದ್ದು, ಜೊತೆಗೆ ಹಾಗೆ ಮೇಂಟೆನೆನ್ಸ್ ಅಂಥದ್ದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಎಷ್ಟೋ ಕಡೆ ಪ್ರಾಪರ್ಟೀಸ್ ಪರ್ಚೇಸ್ ಮಾಡ್ತಾರೆ ಜನ, ಆದರೆ ಆ ಮೇಂಟೆನೆನ್ಸ್ ಕಟ್ಟಲ್ಲ ಅಥವಾ ಮೇಂಟೆನೆನ್ಸ್ ಮಾಡಲ್ಲ. ಇದನ್ನು ಡೆವಲಪರ್ ಆದರೂ ಅದನ್ನು ಮೇಂಟೆನೆನ್ಸ್ ಮಾಡಬೇಕಂದ್ರೂ ಕೂಡ ಸೊ ಅದನ್ನು ಒಂದು EMI ತೊಗೊಳ್ಳೋವಂಥ ಪ್ರಕಾರ ಆ ಥರ ಏನಾದರೂ ಒಂದು ಸ್ಕೀಮ್ ಮಾಡಿ ಒಂದು ಮೇಂಟೈನ್ ಮಾಡಿದ್ರೆ ಒಳ್ಳೆಯದು. ಸೊ ನಮ್ಮಲ್ಲಿ ಏನು ಮಾಡ್ತಾ ಇದ್ದೀವಿ, ಸೊ ₹1 ಮೇಂಟೆನೆನ್ಸ್ ಚಾರ್ಜ್ ಮಾಡ್ತೀವಿ. ಸೊ ಅಂದರೆ 1 ವರ್ಷಕ್ಕೆ ನಿಮಗೆ ಈ ಜಾನ್ವರಿಯಿಂದ ನೆಕ್ಸ್ಟ್ ಜಾನ್ವರಿ ಅಂದರೆ ಒಂದು ₹14,400 1 ವರ್ಷಕ್ಕೆ ಮೇಂಟೆನೆನ್ಸ್ ₹1 ತೊಗೋತೀವಿ. ಹಾಗಾಗಿ ನೀವು ಯಾವಾಗ ಪ್ರಾಪರ್ಟಿಗೆ ಬಂದರೂ ಕೂಡ ಈ ಗ್ರೀನರಿ ಆಗಲಿ, ಈ ಮೇಂಟೆನೆನ್ಸ್ ಆಗಲಿ, ಈ ಡೆವಲಪ್ಮೆಂಟ್ಸ್ ಕೂಡ ಹಾಗೆ ಇರುತ್ತೆ. ಅದು ನಿಮ್ಮ ಪ್ರಾಪರ್ಟಿನ ಅಪ್ರಿಷಿಯೇಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇವತ್ತೇನು ಮಾಡ್ತೀವಿ, ಅಮ್ಯುನಿಟೀಸ್ ಅನ್ನೋದು ಪಾರ್ಟ್ ಬರುತ್ತೆ. ಪ್ರಿಯಾರಿಟಿ ಎಲ್ಲ ಕಡೆನೂ ಏನು ಮಾಡ್ತೀವಿ, ಅಮ್ಯುನಿಟೀಸ್. ಯಾಕಂದರೆ ಮಕ್ಕಳಿಗಾಗಲಿ, ಏಜ್ ಆದವ್ರಿಗಾಗಲಿ, ದೊಡ್ಡವ್ರಿಗಾಗಲಿ, ಒಂದು ಚಿಕ್ಕ ಪ್ರೋಗ್ರಾಮ್, ಪಾರ್ಟಿ, ಫಂಕ್ಷನ್ ಏನೇ ಮಾಡಬೇಕಾದ್ರೂ ಒಂದು ಅಮ್ಯುನಿಟೀಸ್ ಕೂಡ ಭಾಳ ಇಂಪಾರ್ಟೆಂಟ್. ಇವತ್ತು ಎಲ್ಲ ಇನ್ ದ ನೇಮ್ ಆಫ್ ಅಮ್ಯುನಿಟೀಸ್ ಎಲ್ಲ ಪ್ರಾಜೆಕ್ಟ್ ಕೂಡ ಸೇಲ್ ಆಗ್ತಾ ಇದೆ. 80+ ಅಮ್ಯುನಿಟೀಸ್, 100+ ಅಮ್ಯುನಿಟೀಸ್ ಅಂತೇಳಿ ಆಗ್ತಾ ಇದೆ. ಸೊ ಹಾಗಾಗಿ ಬಟ್ ಈ ಪ್ರಾಜೆಕ್ಟ್ಸಲ್ಲಿ ನಮ್ಗೆ ಏನು ಮಾಡಿದ್ದೀವಿ, ಇದು ಡೆವಲಪಿಂಗ್ ಏರಿಯಾ ಇರೋದ್ರಿಂದ, ಆಮೇಲೆ ಪ್ಲಾಟೆಡ್ ಡೆವಲಪ್ಮೆಂಟ್ಸ್ ಏರಿಯಾ ಇರೋದ್ರಿಂದ ನಾವೀಗ ಕ್ಲಬ್ ಹೌಸ್ ಆಪ್ಷನನ್ನು ರೈಟ್ ನಾವು ಈಗ ಮಾಡಿಲ್ಲ. ಬಟ್ ನಾವು ಆ್ಯಸ್ ಪರ್ ದ ಪ್ಲ್ಯಾನ್ ಪ್ರಕಾರ, CDP ಅಥವಾ ಅಪ್ರೂವ್ಡ್ ಪ್ಲ್ಯಾನ್ ಪ್ರಕಾರ ಸೊ ನಮ್ಗೆ ಇಷ್ಟು ಪರ್ಸೆಂಟೇಜ್ ಅಂತ ನಾವು CA ಬಿಟ್ಟಿದ್ದೀವಿ. ಆ CA ಅಂದರೆ ಆಲ್ಮೋಸ್ಟ್ ನಮಗೆ ಇದು 5 ಎಕರೆ ಪ್ರಾಜೆಕ್ಟು, ಇದರಲ್ಲಿ ಆಲ್ಮೋಸ್ಟ್ 10,000 ಸ್ಕ್ವೇರ್ ಫೀಟ್ ನಾವು CA ಕಾಮನ್ ಏರಿಯಾ ಜಾಗ ಇದೆ. ಸೊ ಇದನ್ನು ಲೀಗಲ್ ಪ್ರೊಸೀಜರ್ ಪ್ರಕಾರ ನಾವು ಮತ್ತೆ ಅದು ಪ್ರೋಸೆಸ್ ಮಾಡಿ, ಜೊತೆಗೆ ನಾವು ಅದನ್ನು ಅಪ್ರೂವಲ್ಸ್ ಎಲ್ಲ ತೊಗೊಂಡು ನಾವು ಕ್ಲಬ್ ಹೌಸ್ ಕೂಡ ನಾವು ಮಾಡ್ಕೋಬೋದು. ಇದರಲ್ಲಿ 10+ G+1 ಅಂದರೆ 10,000 ಸ್ಕ್ವೇರ್ ಫೀಟ್ ಅಂದರೆ 20,000 ಕ್ಲಬ್ ಹೌಸ್, ತುಂಬ ಒಳ್ಳೆ ಕ್ಲಬ್ ಹೌಸ್ ಅಮ್ಯುನಿಟೀಸನ್ನು ನಾವು ಕೊಡ್ಬೋದು. ಇದು ಬಂದು ಈಗ ಎಂಟಿ ಪ್ರಾಪರ್ಟಿ ಇದೆ, ಲ್ಯಾಂಡ್ ಇದೆ. ಸೊ ನೀವು ಇನ್ವೆಸ್ಟ್ ಮಾಡ್ತಿದ್ದೀರಾ ಪ್ಲಾಟ್ಸ್ ಎಲ್ಲ. ಸೊ ಈಗ ನೀವೇನು ಮಾಡ್ತಾ ಇದ್ದೀರಾ, ನಾನು ಕ್ಲಬ್ ಹೌಸ್ ಮಾಡಿದ್ರೆ ಮತ್ತೆ 10-15 ಸಾವಿರ ನೀವು ಅದಕ್ಕೆ ಕ್ಲಬ್ ಹೌಸ್ ಮೇಂಟೆನೆನ್ಸ್ ಚಾರ್ಜ್ ಕೊಡಬೇಕಾಗತ್ತೆ. ಸೊ ಕ್ಲಬ್ ಹೌಸ್ ಮೇಂಟೆನೆನ್ಸ್ ಚಾರ್ಜ್ ಕೊಡ್ತೀರಾ, ಬಟ್ ನೀವು ಎಂಜಾಯ್ ಮಾಡಲ್ಲ, ಪ್ರಾಪರ್ಟಿ ಮೇಂಟೆನೆನ್ಸ್ ಇರಲ್ಲ. ಹಾಗಾಗಿ ನಾವೇನು ಪ್ಲ್ಯಾನ್ ಮಾಡಿದ್ದೀವಿ ಅಂದರೆ ಒಂದು ಅಟ್ಲೀಸ್ಟ್ ಒಂದು 20-25 ಮನೆಗಳು ಕನ್ಸ್ಟ್ರಕ್ಷನ್ಸ್ ಆಗಬೇಕಾದ್ರೆ ಇನ್ನೊಂದು ವರ್ಷ ಒಳಗಡೆ, ಡೌನ್ ಇನ್ನೊಂದು ವರ್ಷದೊಳಗಡೆ ಆವಾಗ ನಾವು ಕ್ಲಬ್ ಹೌಸ್ ಪ್ರೋಸೆಸ್ ಸ್ಟಾರ್ಟ್ ಮಾಡಿದ್ರೆ ಸೊ ಆವಾಗ ಅದನ್ನು ನೀವು ಆ ಕ್ಲಬ್ ಹೌಸ್ ಚಾರ್ಜಸ್ಸನ್ನು ಕೂಡ ನೀವು ಜಸ್ಟ್ ಒಂದು EMI ಥರ, ಅಂದರೆ EMI ಇಂದ ನಾಟ್ ಮಂತ್ಲಿ,
ನೀವು ಕ್ವಾರ್ಟರ್ಲಿ ಒಂದು ಪೇಮೆಂಟ್ ಕೊಡ್ತಾ ಬಂದುಬಿಟ್ರೆ ನಿಮಗೂ ಬರ್ಡನ್ ಆಗಲ್ಲ, ಕ್ಲಬ್ ಹೌಸ್ ಕೂಡ ಡೆವಲಪ್ಮೆಂಟ್ ಆಗುತ್ತೆ. ಸೊ ಈಗ ನೀವು ಇಮಿಡಿಯೇಟ್ ಕ್ಲಬ್ ಹೌಸ್ ಚಾರ್ಜಸ್ ಪೇ ಮಾಡುವಂಥ ಅವಶ್ಯಕತೆ ಈ ಪ್ರಾಜೆಕ್ಟಲ್ಲಿ ಇಲ್ಲ. ಸೊ ಈ ಪ್ರಾಜೆಕ್ಟಲ್ಲಿ 50% ಅಂದರೆ 54% ಮಾತ್ರ ನಮಗೆ ಸೈಟು, ರಿಮೈನಿಂಗ್ 46% ಬಂದು ನಿಮಗೆ ಓಪನ್ ಏರಿಯಾ ಬಿಟ್ಟಿದ್ದೀವಿ. ಇಲ್ಲಿ ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಇದೆ, ವಾಕಿಂಗ್ ಟ್ರ್ಯಾಕ್ ಇದೆ, ಅದೆಲ್ಲ ರೆಡಿ ಇದೆ, ನೀವೆಲ್ಲ ಯೂಸ್ ಮಾಡುವಂಥ ಇದಾಗಿ ನೀವು ಆಲ್ಮೋಸ್ಟ್ ಈಗ ನೋಡಿದ್ದೀರಾ ಅಂತ ಅನ್ಕೊತೀನಿ. ಹಾಗೆ ಸೇಫ್ಟಿ, ಸೆಕ್ಯೂರಿಟಿ, CCTV ಆಗಲಿ, ಸೆಕ್ಯೂರಿಟಿ ಆಗಲಿ 24 hours ನಿಮಗೆ ಇರುತ್ತೆ. ಹಾಗೆ ನಾನು ಮುಂಚೆನೇ ಹೇಳಿದೆ, ನಾನು ಮೇಂಟೆನೆನ್ಸ್ 1 ರೂಪಿ ಚಾರ್ಜ್ ಮಾಡ್ತೀವಿ ಇಯರ್ಲಿ ಮೇಂಟೈನ್ ಮಾಡೋದಕ್ಕೋಸ್ಕರ. ಸೊ 1 ವರ್ಷಕ್ಕೆ 14,400 ರೂಪಾಯಿ ಮೇಂಟೆನೆನ್ಸ್ ಚಾರ್ಜ್ ಬರುತ್ತೆ. 7 Hills ಕೋರ್ಟ್ಯಾರ್ಡ್ನ ಬ್ಯೂಟಿ ಅಥವಾ ಕಾನ್ಸೆಪ್ಟ್ ಅಂತ ಏನು ಅಂದ್ಕೊಂಡಿದ್ದೀವಿ, ಇದೊಂಥರ ಯುನಿಕ್ ಕಾನ್ಸೆಪ್ಟಲ್ಲಿ ನಾವು ಇಲ್ಲೊಂದು ಕನ್ಸ್ಟ್ರಕ್ಷನ್ ಪಾರ್ಟನ್ನು ಇಂಟ್ರೊಡ್ಯೂಸ್ ಮಾಡ್ತೀವಿ. ಸೊ ಇದೇನೆಂದರೆ ಯುರೋಪಿಯನ್ ಸ್ಟೈಲ್ ಹೌಸ್ ಅಂತ ನಾವು ಕರಿತೀವಿ. ಇದರಲ್ಲಿ ಏನಂದರೆ ಯುರೋಪಿಯನ್ ಸ್ಟೈಲ್ ಅಂದರೆ 50% ಓಪನ್ ಸ್ಪೇಸ್ ಬಿಡ್ತೀವಿ, 50% ಮಾತ್ರ ಕನ್ಸ್ಟ್ರಕ್ಷನ್ ಮಾಡ್ತೀವಿ. ಸೊ ಸೈಟ್ ಮೆಜರ್ಮೆಂಟ್ ಎಷ್ಟು ದೊಡ್ಡದಾಗಲಿ ಚಿಕ್ಕದಾಗಲಿ, ಅದರಲ್ಲಿ ನಿಮಗೆ ಓಪನ್ ವಿಂಡೋಸ್, ಡೋರ್ಸ್ ಆಗಲಿ ಇದೆಲ್ಲ ಸೊ ಸ್ವಲ್ಪ ದೊಡ್ಡದಾಗಿರುತ್ತೆ. ಅದು ಕಾನ್ಸೆಪ್ಟ್ ಇಲ್ಲಿ. ಸೊ ಯುನಿಕ್ ಕಾನ್ಸೆಪ್ಟಲ್ಲಿ. ಸೊ ಈ ಕಾನ್ಸೆಪ್ಟ್ ನಾವು ಏನಕ್ಕೆ ಮಾಡಿದ್ವಿ ಅಂದರೆ, ನೀವು ಇಲ್ಲಿ ನೋಡ್ತಾ ಇರೋವಂಥದ್ದು ಮನೆ. ಸೊ ಆಲ್ಮೋಸ್ಟ್ ಇದೊಂಥರ ಇಂಜಿನಿಯರಿಂಗ್ ಹೌಸ್ ಅಂತಲೇ ನಾವು ಕರಿಬೋದು. ಸೊ ಇದರಲ್ಲಿ ಯೂಸ್ ಮಾಡಿರೋಂಥ ಮೆಟೀರಿಯಲ್ ಆಗಲಿ WPC, HPCL ಈ ಥರದ್ದು ಮೆಟೀರಿಯಲ್ಸನ್ನು ಯೂಸ್ ಮಾಡಿದ್ದೀವಿ. ಸೊ ನಿಮಗೆ ಫ್ಲೋರಿಂಗ್ ಬಂದು ವುಡನ್ ಫ್ಲೋರಿಂಗ್ ಆಗಲಿ ಈ ಥರ. ದ ಕಾನ್ಸೆಪ್ಟ್ ನಮಗೇನಂದರೆ ಇಟ್ ಇಸ್ ಒಂದು 5 ಸ್ಟಾರ್ ಹೋಟೆಲ್ ಫಿನಿಷಿಂಗಲ್ಲಿ ಇಟ್ ಈಸ್ ಎ ಕಾನ್ಸೆಪ್ಟ್ ಆ್ಯಂಡ್ ಸ್ಮಾಲ್ ಹೌಸ್ ಕಾನ್ಸೆಪ್ಟಿಂಗಲ್ಲಿ ಇದೆ. ಸೊ ನೀವು ಹೌಸಿಂಗ್ ಲೋನ್ ಸಿಗುತ್ತೆ. ಯಾಕೆ ಇವತ್ತೆಲ್ಲ ತುಂಬ ಜನ ಅಪಾರ್ಟ್ಮೆಂಟ್ಸ್ಗೆಲ್ಲ ಹೋಗ್ತಾರೆ ಅಂದರೆ, ಸೊ ಹೌಸಿಂಗ್ ಲೋನ್ ಆಪ್ಷನ್ನು ಮತ್ತು ಟ್ಯಾಕ್ಸ್ ಬೆನಿಫಿಟ್ಗೋಸ್ಕರ ಹೋಗ್ತಾರೆ. ಸೊ ಇದು ಎರಡೂ ಕೂಡ ನಿಮ್ಗೆ ಅವೈಲೇಬಲ್ ಇದೆ, ಟ್ಯಾಕ್ಸ್ ಬೆನಿಫಿಟ್ಸ್ ಇದೆ, ಯಾವುದೇ ಹೌಸಿಂಗ್ ಲೋನ್ ಕೂಡ ನಿಮಗೆ ಇದಕ್ಕೆ ಸಿಗೋವಂಥದ್ದು. ಸೊ ಈ ಆಪ್ಷನಲ್ಲಿ ನಾವು ಈ ಮನೆ ನೋಡೋದಾದರೆ, ಸೊ ಲಿಫ್ಟಿಂಗ್ ಆಪ್ಷನ್ ಕೊಟ್ಟಿದ್ದೀವಿ ನಿಮಗೆ. ಸೊ ಆಲ್ಮೋಸ್ಟ್ 3 feet ಹೈಟ್ ಲಿಫ್ಟ್ ಮಾಡಿದ್ದೀವಿ. ಹಾಗೆ ಓಪನ್ ಸ್ಪೇಸ್ ಗಾರ್ಡನ್ ಏರಿಯಾ ಆಗಲಿ. ಸೊ ಹಾಗೆ ನೀವು ಮುಂದೆ ಬಂದು ನೋಡಿದ್ರೆ ಇದು ಗೊತ್ತಾಗುತ್ತೆ. ಸೊ ಈ ಮನೆ ಇದೇನೆಂದರೆ ದ ಕಾನ್ಸೆಪ್ಟಲ್ಲಿ ಕಾಂಪ್ಯಾಕ್ಟ್ ಹೌಸಿಂಗ್ ಅಂತ ಅನ್ಕೋಬೋದು. ಇದು ನೀವೊಂದು ವಿಲ್ಲಾ ತೊಗೋಬೇಕಂತ ಹೇಳಿದ್ರೆ ಇವತ್ತು 3-4 ಕೋಟಿ ಖರ್ಚು ಮಾಡಿ, ಸೊ ಅದಕ್ಕೆ ಮತ್ತೆ ನೀವು ಅದು ಮೇಂಟೆನೆನ್ಸ್ ಮಾಡಿ ಅದ್ರಲ್ಲಿ ರಿಟರ್ನ್ ಎಕ್ಸ್ಪೆಕ್ಟ್ ಮಾಡೋದಾದರೆ ಖಂಡಿತ ಇಟ್ ಈಸ್ ನಾಟ್ ಅಟ್ ಆಲ್ ಎ ಗುಡ್ ಇನ್ವೆಸ್ಟ್ಮೆಂಟ್ ಅಂತ ನಾನು ಅನ್ಕೊತೀನಿ. ಓಕೆ, ದುಡ್ಡಿರೋರ್ಗೆ ಹೈ ಪ್ರೊಫೈಲ್ ಕ್ಲೈಂಟ್ಗೆ ಅದು ನಡೆಯುತ್ತೆ. ಸೊ ದಿ ಕಾನ್ಸೆಪ್ಟ್ ಇರೋದು ನಮಗೆ ಇಲ್ಲಿ ವ್ಯಾಲ್ಯೂ ಆ್ಯಡೆಡ್ ಆಪ್ಷನ್ಸನ್ನು ಮಾಡಿದ್ದೀವಿ. ಏನಕ್ಕೆ ವ್ಯಾಲ್ಯೂ ಆ್ಯಡೆಡ್ ಆಪ್ಷನ್ ಅಂದರೆ, ಈ ಪ್ರಾಪರ್ಟಿ ವೆರಿ ಕ್ಲೋಸ್ ಟು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ, ಜಸ್ಟ್ ಹಾರ್ಡ್ಲಿ 1.5 kilometers. ಹಾಗೆ ಇಲ್ಲಿ ಥೌಸಂಡ್ಸ್ ಆಫ್ 12,000 acres ನೀವು ನಾನು ಅವಾಗಲೇ ಹೇಳಿದೆ ನಿಮಗೆ, IT ಹಾರ್ಡ್ವೇರ್ ಏರೋಸ್ಪೇಸ್ ಪಾರ್ಕ್ ಫೇಸ್ 1, ಫೇಸ್ 2, ಫೇಸ್ 3. ಹಾಗಾಗಿ ಇಲ್ಲಿ 3 phases ಅಂದರೆ ಆಲ್ಮೋಸ್ಟ್ ಇದು ಇಂಡಸ್ಟ್ರಿಯಲ್ ಟೌನ್ಶಿಪ್ಸ್ ಬರ್ತಾ ಇರೋದು ಇಲ್ಲಿ. ಸೊ ಇಲ್ಲಿಂದ ಜಸ್ಟ್ STRR ಕೂಡ ನಿಮ್ಗೆ 3 kilometers ಇದೆ. ಸೊ ಹಾಗಾಗಿ ಈ ಪ್ರಾಪರ್ಟಿ ವ್ಯಾಲ್ಯೂ ಆ್ಯಡೆಡ್ ಮಾಡಬೇಕು, ಕಸ್ಟಮರ್ಗೆ ಅಪ್ರಿಸಿಯೇಷನ್ ಬರಬೇಕು. ಎಲ್ಲರೂ ಸೈಟ್ ತೊಗೊಂಡ್ಬಿಡೋದು, ಆರಾಮಾಗಿ ಬಿಟ್ಬಿಟ್ಟು ಎಲ್ಲೋ ಕುತ್ಕೊಂಡು ಎಲ್ಲೋ ಬೇರೆ ಕಡೆ ಇರ್ತೀರಾ. ಸೊ ಡೆವಲಪ್ಮೆಂಟ್ಸ್ ಹಿಂಗಾಗುತ್ತೆ, ಅಪ್ರಿಸಿಯೇಷನ್ ಹಿಂಗಾಗುತ್ತೆ. ಸೊ ಮ್ಯಾಕ್ಸಿಮಮ್ ನಾವಿಲ್ಲಿ ಬರುವಂಥ ಕ್ಲೈಂಟ್ಸ್ಗೆ ನಾವೇನು ಹೇಳ್ತಾ ಇದ್ದೀವಿ, ಡೆವಲಪ್ಮೆಂಟ್ಸಿಗೆ ಬನ್ನಿ, ಕನ್ಸ್ಟ್ರಕ್ಷನ್ಗೆ ಬನ್ನಿ, ಅಟ್ಲೀಸ್ಟ್ ಚಿಕ್ಕದೊಂದು ಮನೆ ಕಟ್ಟಿ. ಸೊ ಅದನ್ನು ನೀವು Airbnb ಥರನೂ ಕೂಡ ಟೈಅಪ್ ಮಾಡ್ಬೋದು. ಸೊ ಏನಕ್ಕೆ ಅಂದರೆ ಇಲ್ಲಿ ತುಂಬ ಕಂಪ್ನೀಸ್ ಬಂದಿದೆ, ನಿಯರ್ ಬೈ ಹೌಸಿಂಗ್ ಬೋರ್ಡ್ ಆಗಲಿ, BDA ಆಗಲಿ, ಇದು ಯಾವುದು ರೆಸ್ಟ್ರಿಕ್ಷನ್ಸ್ ತುಂಬ ಇಲ್ಲ. ಅದಕ್ಕೆ ಇಲ್ಲಿ ಕಂಪನಿ ಗೆಸ್ಟ್ ಹೌಸ್ ಕಾನ್ಸೆಪ್ಟ್ಗೆ ಹೋಗ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ಹಾಗಾಗಿ ನಾವು ಇದನ್ನು ಚಿಕ್ಕ ಮನೆ ಆದರೂ ಇದನ್ನು ಸ್ಟ್ಯಾಂಡರ್ಡ್ ನಾವೇನು ಮಾಡಿದ್ದೀವಿ, 5 ಸ್ಟಾರ್ ಹೋಟೆಲ್ ಫಿನಿಶಿಂಗ್ಗೆ ಈ ಸ್ಟ್ಯಾಂಡರ್ಡನ್ನು ತಂದಿದ್ದೀವಿ. ಸೊ ಈಗ ನೀವು ನೋಡ್ತಿದ್ದೀರಲ್ವ ಇದು, ಸೊ ಇಟ್ಸ್ ಎ ಯುನಿಕ್ ಕಾನ್ಸೆಪ್ಟ್. ಅಂದರೆ ನೀವು ಹೇಗೆ ನಿಮ್ಮ ಅಪ್ರಿಸಿಯೇಷನ್ ಮಾಡ್ಕೋಬೇಕು, ಸೈಟ್ ಆಗಲಿ ಪ್ಲಾಟ್ಸ್ ಆಗಲಿ ಎರಡು ಅಂತೇಳಿ. ಸೊ ಇದು ನಿಮಗೆ ಎಂಟ್ರಿ ಬಂದ ತಕ್ಷಣ ಆಸ್ ಪರ್ ವಾಸ್ತು ಮಾಡಿದ್ದೀವಿ ಈ ಸ್ಪೇಸಿಂಗ್ಗೆ. ಸೊ ನಿಮಗೆ ಲಿಫ್ಟೆಡ್ ಏರಿಯಾ ಮಾಡಿ ನಿಮಗೆ ಗಾರ್ಡನ್ ಓಪನ್ ಸ್ಪೇಸ್ ಕೂಡ ನಿಮಗೆ ಲಾನ್ ಆಪ್ಷನ್ ಕೂಡ ನಿಮಗೆ ಕಿಚನ್ ಅದಾಗಲಿ ಈ ಥರ ಇದೆ. ಸೊ ಇದೇನಕ್ಕೆ ಈ ಥರ ಮಾಡಿದ್ದೀವಿ ಅಂತ ಹೇಳಿದ್ರೆ, ಇಲ್ಲಿ ಇದು ಯಾವುದೇ ಪ್ರಾಪರ್ಟಿನ ನೀವು ಡೇ ರೆಂಟಲ್ ಕೊಡೋದ್ರಿಂದ ನಿಮಗೆ ಒಳ್ಳೆ ರಿಟರ್ನ್ ಸಿಗುತ್ತೆ. ಆದರೆ ನೀವು ಮಂತ್ಲಿ ರೆಂಟಲ್ಲಿ ನೀವು ಫ್ಯಾಮಿಲಿ ಕೊಡೋದ್ರಿಂದ ಇಟ್ ಇಸ್ ನಾಟ್ ಅಟ್ ಆಲ್ ಗುಡ್ ಇನ್ವೆಸ್ಟ್ಮೆಂಟ್ ಇವಾಗ ಅಂತ ನಾನು ಅನ್ಕೊತೀನಿ. ಸೊ ಹಾಗಾಗಿ ಈ ಕಾನ್ಸೆಪ್ಟ್ ಏನಂದರೆ, ನೀವು ಇಲ್ಲಿಂದ ಮಂಗಳೂರು ತನಕ ಹೋಗಿ ನೀವೆಲ್ಲ ಒಂದು ರೆಸಾರ್ಟ್ ಬುಕ್ ಮಾಡೋದು ಒಂದು ರೂಮ್ಗೆ ಅಟ್ಲೀಸ್ಟ್ 250 feet ಇರೋ 200 square feet ಇರೋ ರೂಮ್ಗೆ ನೀವು ಮಿನಿಮಮ್ 5-6 ಸಾವಿರ ರೂಪಾಯಿ ನಿಮಗೆ ನೀವು ರೆಂಟ್ ಕೊಡಬೇಕಾಗುತ್ತೆ. ಅದೇ ನೀವು 5,000 ರೂಪಾಯಿ ಇಲ್ಲಿ ರೆಂಟ್ ಕೊಟ್ಟರೆ ಆರಾಮಾಗಿ ನಿಮಗೆ ದಿನ ಬಿಸ್ನೆಸ್ ಆದರೂ ತಿಂಗಳಿಗೆ ಆಲ್ಮೋಸ್ಟ್ ನಿಮ್ಗೆ 1 ಲಕ್ಷ ರೂಪಾಯಿ ಸೇವ್ ಆಗುತ್ತೆ. ಈ ಕನ್ಸ್ಟ್ರಕ್ಷನ್ ಮಾಡಬೇಕಂದ್ರೆ ಈ ಚಿಕ್ಕದು ನಾವು 600 ಅಡಿಲಿ ಇದು ಕನ್ಸ್ಟ್ರಕ್ಟೆಡ್ ಏರಿಯಾ, ಸೂಪರ್ ಬಿಲ್ಡಪ್ ಏರಿಯಾ ಬಂದು 900 square feet ಮಾಡಿದ್ದೀವಿ. ಆಲ್ಮೋಸ್ಟ್ ಈ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಮಾಡಬೇಕಂದ್ರೆ ನೀವು ಒಂದು 30-35 lakhs ಇನ್ವೆಸ್ಟ್ ಮಾಡಿದ್ರೆ ಸಾಕು, ಆರಾಮಾಗಿ ನೀವು 1 ಲಕ್ಷ ರೂಪಾಯಿ ಈಸಿಯಾಗಿದ್ದರಿಂದ ರೆಂಟನ್ನು ನೀವು ಪಡೀಬೋದು. ಏನಾಗುತ್ತೆ, ಸೈಟ್ ಕಾಸ್ಟ್ ಕೂಡ ನಿಮಗೆ ಅಪ್ರಿಸಿಯೇಷನ್ ಸಿಗುತ್ತೆ. ನಿಮಗೆ ಸೈಟ್ ಕಾಸ್ಟ್ ಹೆಂಗೆ, 10 ಮನೆ ಬಂದರೆ 1,000 ರೂಪಾಯಿ ಅಪ್ರಿಸಿಯೇಷನ್ ಆಗುತ್ತೆ. ಹಾಗೆ ನಿಮಗೆ 30-40 ಮನೆ ಬಂದರೆ 4,000 ರೂಪಾಯಿ ಅಪ್ರಿಸಿಯೇಷನ್ ಆಗುತ್ತೆ. ಪ್ರಿಯಾರಿಟಿ ನಮಗೇನೆಂದರೆ ಅಪ್ರಿಸಿಯೇಷನ್ ಆಗಬೇಕು ಪ್ರಾಪರ್ಟಿ. ಸೊ ವಿತ್ ನಿಮಗೆ
ಲೋನ್ ಆಫ್ಟರ್ ಡಿಮಾನಿಟೈಸೇಷನ್ಸ್ ಆದಮೇಲೆ, ಆಫ್ಟರ್ ಕೋವಿಡ್ ಆದಮೇಲೆ ಸುಮ್ಮನೆ 50-60 ಲಕ್ಷ ಇನ್ವೆಸ್ಟ್ ಮಾಡಿಬಿಟ್ಟು ಲ್ಯಾಂಡ್ ಮೇಲೆ ನೀವು ಹಾಗೆ ಇಟ್ಕೊಳ್ಳೋದಕ್ಕಿಂತ ಸ್ವಲ್ಪ ಕನ್ಸ್ಟ್ರಕ್ಷನ್, ಸ್ವಲ್ಪ ಪೋರ್ಷನ್ ಆಫ್ ಕನ್ಸ್ಟ್ರಕ್ಷನ್ಸ್ ಒಂದು ಮನೆ ಮಾಡೋದ್ರಿಂದ ನಿಮ್ಗೆ ಒಳ್ಳೆ ರೆಂಟಲ್ ಇನ್ಕಮ್ ಕೂಡ ಸಿಗುತ್ತೆ. ಸದ್ಯಕ್ಕೆ ನಾವು ಇದನ್ನು ಈ ಯೂನಿಟನ್ನು ಸ್ವಲ್ಪ ಆಫೀಸ್ ಥರ ಯೂಸ್ ಮಾಡ್ತಾ ಇದ್ದೀವಿ. ಹಾಗೆಯೇ ಇನ್ನೂ ಒಂದು ಮಾಕಪ್ ಯೂನಿಟ್ ಕೂಡ ರೆಡಿ ಇದೆ. ಸೊ ನೀವು ಖಂಡಿತ ನೀವು ಬಂದರೆ ನೀವು ಎಕ್ಸ್ಪ್ಲೋರ್ ಮಾಡ್ಬೋದು. ಸೊ ಹೇಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಥವಾ ಹೇಗೆ ನಿಮ್ಗೆ ಅಪ್ರಿಷಿಯೇಷನ್ ಸಿಗುತ್ತೆ ಅನ್ನೋದು ಕೂಡ ನಿಮಗೆ ಎಕ್ಸ್ಪ್ಲೋರ್ ಮಾಡ್ಬೋದು. ಹಾಗಾಗಿ ನಾನು ದಯವಿಟ್ಟು ನಿಮ್ಗೆ ಹೇಳೋದು, ಯಾವತ್ತೂ ಯಾವುದೇ ಪ್ರಾಪರ್ಟಿ ಆದ್ರೂ ನೀವು ಲೊಕೇಶನ್ಗೆ ಬರೋದ್ರಿಂದ, ನೀವು ಬಂದು ನೀವು ಇನ್ಸ್ಪೆಕ್ಷನ್ ಮಾಡೋದು, ನೀವು ಲೊಕೇಶನ್ ಬಂದು ಎಕ್ಸ್ಪ್ಲೋರ್ ಮಾಡಿ ನೋಡೋದ್ರಿಂದ ನಿಮಗೆ ತುಂಬ ನಾಲೆಡ್ಜ್ ಸಿಗುತ್ತೆ. ನಾವು ಏನು ಬೇಕಾದರೂ ಹೇಳ್ಬೋದು. ಜಸ್ಟ್ ಇಟ್ ಈಸ್ ನಿಮಗೆ ಒಂದು ಕನ್ವೆ ಮಾಡ್ತಾ ಇದ್ದೀವಿ ಮೆಸೇಜ್. ಸೊ ದಯವಿಟ್ಟು ನೀವು ಬಂದು ವಿಸಿಟ್ ಮಾಡಿ ಒಂದ್ಸಲ. ವೀಕ್ಷಕರೇ, ಇವತ್ತು ಏನಾದರೂ ಆಗು ನೀ ಮಾನವನಾಗು ಅಂತೀವಿ. ನಾವು ಎಲ್ಲಿರ್ತೀವೋ ಅಲ್ಲಿ 4 ಗಿಡ ಹಾಕಬೇಕು, 2 ಪಕ್ಷಿ ಸಾಕಬೇಕು, 1 ಪ್ರಾಣಿ ಸಾಕಬೇಕು, 4 ಜನಕ್ಕೆ ಹೆಲ್ಪ್ ಆಗುವಂಥ ಕೆಲಸ ನಾವು ಮಾಡಬೇಕು. ಯಾಕೆಂದರೆ ನಮ್ಮ ಸುತ್ತಲೂ ನಾವು ಅಕ್ಕಪಕ್ಕ ನಾವೆಲ್ಲರೂ ಚೆನ್ನಾಗಿದ್ದಾಗ ಖುಷಿಯಾಗಿರುತ್ತೆ, ನೇಚರ್ ಚೆನ್ನಾಗಿರುತ್ತೆ, ಒಳ್ಳೆ ಗಾಳಿ ಬೆಳಕು ಸಿಗುವಂಥ ವ್ಯವಸ್ಥೆ ಮಾಡಬೇಕು. ಹಾಗಾಗಿ ನಮ್ಗೆ ಒಳ್ಳೆ ಗ್ರೀನರಿನ ಕೊಟ್ಟಿದ್ದೀವಿ ಲೇಔಟಲ್ಲಿ. ನೀವು ಇಲ್ಲಿ ನೋಡ್ಬೋದು, ಸ್ಟ್ರಾಬೆರಿ, ಚೆರಿ, ಬರಿ, ತುಂಬ ಫ್ರೂಟ್ಸ್ ಇದೆ ಇಲ್ಲಿ. ಸಪೋಟ ಆಗಲಿ, ತುಂಬ ವೆರೈಟೀಸ್ ಆಫ್ ಫ್ರೂಟ್ಸ್. ಅಟ್ಲೀಸ್ಟ್ ಇಲ್ಲಿ ಪಕ್ಷಿ ಪ್ರಾಣಿಗಳು ಕೂಡ ಬರ್ತಾವಲ್ಲ, ಸೊ ಪಕ್ಷಿಗಳು ತಿನ್ನಲಿ ಅನ್ನೋ ಕಾರಣಕ್ಕೋಸ್ಕರನೇ ಮಾಡಿದ್ದೀವಿ. ಸೊ ಜೊತೆಗೆ ಈ ಲೇಔಟಲ್ಲಿ ಈ ಗ್ರೀನರಿ ಎಲ್ಲ ನೋಡ್ತಾ ಇದ್ದೀರಲ್ಲ, ತುಂಬ ಅದು ಎಕ್ಸೈಟ್ ಅನ್ನೋದಕ್ಕಿಂತ ನೀವು ಬಂದು ನೋಡಿದ್ರೆ ಖುಷಿ ಕೊಡುತ್ತೆ ಅಂತ ನಾನು ಅನ್ಕೋತೀನಿ. ಸೊ ಈ ಪ್ರಾಜೆಕ್ಟ್ಸಲ್ಲಿ ನೀವು ಇನ್ವೆಸ್ಟ್ ಮಾಡಬೇಕು ಅನ್ಕೊತೀರಾ. ಸೊ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ನಾನು ಹೇಳ್ದಂಗೆ ನಿಮಗೆ ಲೊಕೇಶನ್ ವೈಸ್ ತುಂಬ ಇಂಪಾರ್ಟೆಂಟು, ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಹಾಗೆ ನಿಮಗೆ ಡೆವಲಪ್ಮೆಂಟ್ಸ್ ಕೂಡ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಅಂಡರ್ಗ್ರೌಂಡ್ ಕೇಬ್ಲಿಂಗ್ ಸಿಸ್ಟಮ್ಸ್ ಆಗಲಿ, ಪ್ರತಿಯೊಂದು ವಿತ್ ಆರ್ಕಿಟೆಕ್ಟ್ ಡಿಸೈನ್ ಮಾಡಿರುವಂಥದ್ದು, ವಿತ್ ಹಾನೆಸ್ಟ್ ವರ್ಕ್ ಮಾಡಿದ್ದೀನಿ. ಸೊ ನೀವು ಇಲ್ಲಿ ಬಂದಾಗ ಇನ್ನೂ ತುಂಬ ಮಾತಾಡ್ಬೋದು ಅದ್ರ ಬಗ್ಗೆ. ಸೊ ಜೊತೆಲಿ ಡಾಕ್ಯುಮೆಂಟೇಷನ್ ಬಗ್ಗೆ ಮಾತಾಡಿದ್ದೀನಿ, ಲೀಗಲ್ ಪ್ರೊಸೆಸ್ ಬಗ್ಗೆನೂ ಮಾತಾಡಿದ್ದೀನಿ. ಸೊ ಹಾಗೆ ಜೊತೆ ನಿಮಗೆ ರಿಟರ್ನ್ಸ್ ಯಾವಾಗ ಬರುತ್ತೆ ಅಂದರೆ ಕೂಡ ಒಳ್ಳೆ ಅಪ್ರಿಸಿಯೇಷನ್ ಸಿಗುತ್ತೆ ನಿಮಗೆ. ಯು ಕ್ಯಾನ್ ಎಕ್ಸ್ಪೆಕ್ಟ್ ವಿತಿನ್ 6 months ಆರ್ 1 year. ಸೊ ಮ್ಯಾಕ್ಸ್ ಟು ಮ್ಯಾಕ್ಸ್ ನಾವೇನಾದರೂ ಹೇಳ್ಬೋದು. ನೀವು ಇಲ್ಲಿ ಬಂದು ಪ್ರಾಪರ್ಟಿ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು. ರಿಟರ್ನ್ ಮೋರ್ ದೆನ್ 50% ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಹಾಗೆ ಈ ಪ್ರಾಜೆಕ್ಟ್ಸಲ್ಲಿ 7 Hills ಕೋರ್ಟ್ಯಾರ್ಡ್ ಮೇಯ್ನ್ ಅಂದರೆ ಏರ್ಪೋರ್ಟ್ ಬಿಫೋರ್ ಗ್ರೇಟರ್ ಬ್ಯಾಂಗ್ಳೂರ್ ಲಿಮಿಟ್ಸ್ ಇದೆ, ವಿತ್ ಫುಲ್ ಪ್ಲೆಡ್ಜ್ ಡೆವಲಪ್ಮೆಂಟ್ಸ್ ಇದೆ. ಸೊ ಈ ಪ್ರಾಜೆಕ್ಟ್ಸಲ್ಲಿ ನೀವು ಇನ್ವೆಸ್ಟ್ ಮಾಡಬೇಕಾ, ದ ಪ್ರೈಸ್ ಕಾಸ್ಟ್ ಎಲ್ಲರಿಗೂ ಇಷ್ಟೆಲ್ಲ ಮಾತಾಡಿದ್ವಿ, ಪ್ರೈಸ್ ಕಾಸ್ಟ್ ಹೇಳಿಲ್ವಲ್ಲ ಅಂತ ಅನ್ಕೊಂಡ್ಬಿಡ್ತೀರಾ. ಪ್ರೈಸ್ ಕ್ಲಾಸ್ ರೈಟ್ ನೋ ಇವತ್ತಿನ ಇದಕ್ಕೆ 5,900 rupees ಇದೆ ನಿಮಗೆ. ವಿತ್ ಯಾವ ಬ್ಯಾಂಕ್ ಬೇಕಾದ್ರೂ ನಿಮಗೆ ಫಂಡಿಂಗ್ ಮಾಡುತ್ತೆ. ಆಲ್ಮೋಸ್ಟ್ 80-90% ಫಂಡಿಂಗ್ ಆಪ್ಷನ್ಸ್ ಇದೆ ನಿಮಗೆ. ಸೊ ಎನಿ ಬ್ಯಾಂಕ್, ನೀವು ಯಾವ ಬ್ಯಾಂಕ್ ಕೂಡ ಹೋಗ್ಬೋದು. ಖಾತಾ ಇದೆ, ಬಯಪ ಅಪ್ರೂವ್ಡ್ ಇದೆ, ರೇರಾ ಅಪ್ರೂವ್ಡ್ ಇದೆ, ಎಲ್ಲ ಅಪ್ರೂವಲ್ಸ್ ವಿತ್ ದ ಕನ್ಸ್ಟ್ರಕ್ಷನ್ NOC ಕೂಡ ಮಾಡಿ ಇಟ್ಕೊಂಡಿದ್ದೀವಿ. ಜಸ್ಟ್ ನೀವು ಇಮ್ಮಿಡಿಯೇಟ್ ನೀವು ಕನ್ಸ್ಟ್ರಕ್ಷನ್ಗೆ ನಿಮ್ಗೆ ಏನೇ ಒಂದು ಅಪ್ರೂವಲ್ಸ್ ಕೂಡ ನೀವು ಜಸ್ಟ್ ಬ್ಲೂ ಪ್ರಿಂಟ್ ಅಪ್ರೂವಲ್ ಒಂದು ಮಾತ್ರ ಮಾಡಿಸ್ಬೇಕಾಗತ್ತೆ. ರೆಸ್ಟ್ ನಿಮ್ಗೆ ಎಲ್ಲ ಅಪ್ರೂವಲ್ಸ್ ಕೂಡ ಇದೆ. ಸೊ ಎಲ್ಲ NOCs ಕೂಡ ಇದೆ. ಖಾತಾ ಇದೆ ಜೊತೆಗೆ ಪ್ರಾಪರ್ಟಿಗೆ. ಸೊ ಇವಾಗ ನಿಮಗೆ ರಿಜಿಸ್ಟ್ರೇಷನ್ ಆಗುವಂಥದ್ದಾಗಲಿ ಇನ್ನೊಂದಾಗಲಿ ಯಾವುದೇ ನಿಮಗೆ ರಿಸ್ಕ್ ಇಲ್ಲ ಈ ಪ್ರಾಪರ್ಟಿಲಿ. ಏನೆಲ್ಲ ಆಸ್ತಿ ಮಾಡ್ತೀವಿ, ಆದರೆ ಅದು ಅನುಭವಿಸೋದಕ್ಕೆ ನಮಗೆ ಒಳ್ಳೆ ಆರೋಗ್ಯ ಬೇಕು. ಸೊ ಹಾಗಾಗಿ ಕೊನೆಗೆ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ನಮ್ಮ ಆರೋಗ್ಯನ ನಾವೇ ಕಾಪಾಡ್ಕೋಬೇಕಾಗತ್ತೆ. ಹಾಗಾಗಿ ನಿಮ್ಮ ಸಮಯ ಮತ್ತು ನಿಮ್ಮ ದುಡ್ಡನ್ನು ಕೊಟ್ಟು ಈ ಸಮಯನ ವಿಡಿಯೋ ನೋಡೋದಕ್ಕೆ ಮುಡುಪಾಗಿಟ್ಟಿದ್ದಕ್ಕೋಸ್ಕರ ನಾನು ನಿಮಗೆ ಧನ್ಯವಾದನ ಹೇಳ್ತೀನಿ. ಥ್ಯಾಂಕ್ ಯು.